ಭಾರತದ ಸಂವಿಧಾನದ ಕುರಿತಾದಂಥ 10 ಪ್ರಶ್ನೆಗಳ ವಿಶ್ಲೇಷಣೆ ಭಾಗ 1ರಲ್ಲಿ. ಮೊದಲನೇ ಪ್ರಶ್ನೆ, ಮೊದಲ ಬಾರಿಗೆ ಸಂವಿಧಾನದ ಬೇಡಿಕೆ ಇಟ್ಟವರು ಯಾರಂತೇಳಿ. ಮೊದಲನೇದು ಮಹಾತ್ಮ ಗಾಂಧೀಜಿ, ಎಂ.ಎನ್. ರಾಯ್, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೇಳಿ ಹಲವಾರು ಪುಸ್ತಕಗಳ ಅಧ್ಯಯನ ಮಾಡಿದಾಗ ಉತ್ತರ ಕೊಡೋದಾದ್ರೆ ಅದು ಎಂ.ಎನ್. ರಾಯ್ ಅಂತೇಳಿ. ಆದರೆ ಇತ್ತೀಚೆಗೆ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆಯನ್ನೇ ಕೇಳಿ ಉತ್ತರವನ್ನ ಕೊಟ್ಟಿರುವಂತದ್ದು ಅದು ಮಹಾತ್ಮ ಗಾಂಧೀಜಿ ಅಂತೇಳಿ 1922 ಯಂಗ್ ಇಂಡಿಯಾ ಪತ್ರಿಕೆ ಮುಖಾಂತರ ಬೇಡಿಕೆಯನ್ನು ಇಟ್ಟಿದ್ರು ಅಂತೇಳಿ. ತದನಂತರದಲ್ಲಿ 1934ರಲ್ಲಿ ಎಂ.ಎನ್. ರಾಯ್ ಅವರು ಭಾರತ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಡ್ರಿ ಎನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದರು. 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಪ್ರಥಮ ಬಾರಿಗೆ ಬೇಡಿಕೆಯನ್ನು ಇಟ್ಟಿದ್ದರು. 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮುಖಾಂತರ ಭಾರತದ ಸಂವಿಧಾನ ರಚನೆ ಸಭೆಯನ್ನ ರಚನೆ ಮಾಡಬೇಕನ್ನುವಂಥದ್ದನ್ನ ಒತ್ತಾಯ ಮಾಡಿದ್ದರು, ಅದು ಬ್ರಿಟಿಷರಿಗೆ. 1940 ಆಗಸ್ಟ್ ಕೊಡುಗೆ ಆಗಸ್ಟ್ 8 1940ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನೆ ಮಾಡೋದಕ್ಕೆ ಬ್ರಿಟಿಷರು ಒಪ್ಪಿಗೆಯನ್ನು ನೀಡಿದ್ದರು. ತದನಂತರದಲ್ಲಿ ಕ್ರಿಪ್ಸ್ ಪ್ರಸ್ತಾವನೆ ಅಂತೇಳಿ 1942ರಲ್ಲಿ ಎರಡನೇ ಮಹಾಯುದ್ಧದ ನಂತರ ಭಾರತ ದೇಶಕ್ಕೆ ಸಂವಿಧಾನ ರಚನೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿ ಅವರು ಹೇಳಿದ್ದರು. ತದನಂತರದಲ್ಲಿ ಏನಾಗುತ್ತಂತಂದ್ರೆ ಯಾರ ಶಿಫಾರಸ್ಸಿನ ಮೇರೆಗೆ ಭಾರತದ ರಚನಾ ಸಭೆ ರಚನೆಯಾಯಿತು ಅಂತೇಳಿ. ಮೌಂಟ್ ಬ್ಯಾಟನ್ ಯೋಜನೆ, ಕ್ರಿಪ್ಸ್ ನಿಯೋಗ, ಕ್ಯಾಬಿನೆಟ್ ಆಯೋಗ, ಭಾರತದ ಸರ್ಕಾರ ಕಾಯ್ದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ ಅಂತೇಳಿ. ಕ್ಯಾಬಿನೆಟ್ ಆಯೋಗಕ್ಕೆ ನಾವು ಕ್ಯಾಬಿನೆಟ್ ಮಿಷನ್ ಅಂತೇಳಿ ಕರಿತೀವಿ. ಆ ಬ್ರಿಟನ್ ಪ್ರಧಾನಿ, ಅಂದಿನ ಪ್ರಧಾನಿ ಕ್ಲೆಮೆಂಟ್ ಹ್ಯಾಟ್ಲಿ ಅವರು ತನ್ನ ಮಂತ್ರಿಮಂಡಲದ 3 ಜನ ಸದಸ್ಯರನ್ನ ಭಾರತಕ್ಕೆ ಕಳಿಸ್ತಾರೆ. ಪೆಥಿಕ್ ಲಾರೆನ್ಸ್ ಭಾರತಕ್ಕೆ ಸಂಬಂಧಿಸಿದಂತ ಕಾರ್ಯದರ್ಶಿ, ಸ್ಟ್ಯಾಫರ್ಡ್ ಕ್ರಿಪ್ಸ್ ವ್ಯಾಪಾರದ ರಾಜ್ಯ ಸಚಿವ, ಎ.ವಿ. ಅಲೆಕ್ಸಾಂಡರ್ ನೌಕಾಪಡೆಯ ಸಚಿವ. 3 ಜನ 1946 ಮಾರ್ಚ್ 24ರಂದು ಭಾರತ ದೇಶಕ್ಕೆ ಬರ್ತಾರೆ. ಅವರು ಬಂದು ಮೇ 16 1940ರಲ್ಲಿ ತಮ್ಮ ಯೋಜನೆಯನ್ನ ಪ್ರಕಟಣೆಯನ್ನ ಮಾಡ್ತಾರೆ. ಸ್ವತಂತ್ರ ಪೂರ್ವ ಭಾರತದ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತೇಳಿ, ಅಂದ್ರೆ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದಾದ ಮೇಲೆ ಎಷ್ಟು ಸದಸ್ಯರನ್ನ ಇಟ್ಕೊಂಡು ಭಾರತದ ಸಂವಿಧಾನ ರಚನೆ ಮಾಡ್ಬೇಕಂತೇಳಿ ಹೇಳಿತ್ತು ಅಂತಂದ್ರೆ 389, 296, 93, 292 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ 389. ಬ್ರಿಟಿಷ್ ಇಂಡಿಯಾದಿಂದ, ಅದರಲ್ಲಿ 389ರಲ್ಲಿ 296 ಜನ ಬ್ರಿಟಿಷ್ ಇಂಡಿಯಾದಿಂದ, ದೇಶೀಯ ಸಂಸ್ಥಾನಗಳಿಂದ 93 ಜನ. ಈ ಬ್ರಿಟಿಷ್ ಇಂಡಿಯಾದಲ್ಲಿ ಮತ್ತೆ 2 ವಿಭಾಗ ಮಾಡೋದಾದ್ರೆ 292 ಜನ 11 ಪ್ರಾಂತ್ಯಗಳಿಂದ, ಇನ್ನ 4 ಜನ 4 ಚೀಫ್ ಕಮಿಷನರ್ ಆಡಳಿತ ನಡೆಸುವಂತ ಪ್ರದೇಶಗಳಿಂದ. 389 ಜನ ಹೇಗೆ ಆಯ್ಕೆಯಾಗಿದ್ದರು ಅನ್ನೋದನ್ನ ನೋಡೋದಾದ್ರೆ ಬ್ರಿಟಿಷ್ ಇಂಡಿಯಾದಿಂದ 296, ದೇಶೀಯ ಸಂಸ್ಥಾನಗಳಿಂದ 93, ಬ್ರಿಟಿಷ್ ಇಂಡಿಯಾದಿಂದ ಪ್ರಾಂತೀಯ ಶಾಸಕಾಂಗದಿಂದ ಆಯ್ಕೆಯಾಗಿದ್ದರು. ಅಂದ್ರೆ ಇದರಲ್ಲಿ ಜನರಿಂದ ನೇರವಾಗಿ ಆಯ್ಕೆ ಆಗಿರೋದಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳಬೇಕು. ದೇಶೀಯ ಸಂಸ್ಥಾನಗಳಿಂದ ಚುನಾಯಿತರಾಗಿರ್ಲಿಲ್ಲ, ಅವರು ನಾಮಕರಣಗೊಂಡಿದ್ರು. ಅದು ದೇಶೀಯ ಸಂಸ್ಥಾನಗಳ ಅರಸರಿಂದ, ಅಂದ್ರೆ ರಾಜರಿಂದ. 296, ಅದರಲ್ಲಿ 389ರಲ್ಲಿ 296 ಜನ ಅದು ಪರೋಕ್ಷ ಚುನಾವಣೆಯ ಮುಖಾಂತರ ಆಯ್ಕೆಯಾಗಿದ್ದರು. ಅದು ಕಾಂಗ್ರೆಸ್ ಪಕ್ಷದಿಂದ 208 ಜನ, ಮುಸ್ಲಿಂ ಲೀಗದಿಂದ 73 ಜನ, ಇತರೆ ಪಕ್ಷಗಳಿಂದ 7 ಜನ, ಪಕ್ಷೇತರರು 8 ಜನ, ಅಂದ್ರೆ 296 ಜನ. 11 ಪ್ರಾಂತ್ಯಗಳಿಂದ 292 ಜನ, ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4 ಜನ, ಅಂದ್ರೆ ಅಜ್ಮೀರ್, ಬಲ್ಚಿಸ್ತಾನ್, ಕುರ್ಗಾ ಮತ್ತು ದೆಹಲಿ, ಈ ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ಒಬ್ಬೊಬ್ಬ ಸದಸ್ಯರನ್ನ ಭಾರತದ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಗೊಂಡಿದ್ದರು. ಹಿಂದೂ 163 ಜನ ಸದಸ್ಯರು, ಎಸ್ಸಿ 31 ಜನ, ಮುಸ್ಲಿಮರು 80 ಜನ, ಇಂಡಿಯನ್ ಕ್ರಿಶ್ಚಿಯನ್ 6 ಜನ, ಹಿಂದುಳಿದ ಪಂಗಡ 6 ಜನ, ಸಿಖ್ 4 ಜನ, ಆಂಗ್ಲೋ ಇಂಡಿಯನ್ಸ್ 3 ಜನ, ಪಾರ್ಸಿ 3 ಜನ, ಒಟ್ಟು 296 ಜನ ಆಯ್ಕೆಗೊಂಡಿದ್ದರು. 4ನೇ ಪ್ರಶ್ನೆ ಇದೆ, 1 ಮಿಲಿಯನ್ ಜನಸಂಖ್ಯೆಗೆ ಎಷ್ಟು ಸ್ಥಾನ ನೀಡಲಾಗಿದೆ ಅಂತೇಳಿ. 1 ಸ್ಥಾನ, 2 ಸ್ಥಾನ, 3 ಸ್ಥಾನ, 4 ಸ್ಥಾನ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 1 ಸ್ಥಾನ. ಅಂದ್ರೆ 1 ಮಿಲಿಯನ್ ಅಂತಂದ್ರೆ 10 ಲಕ್ಷ ಜನಸಂಖ್ಯೆಗೆ, ಅದು ಪ್ರಾಂತೀಯ ಆ, ಅದು ಬ್ರಿಟಿಷ್ ಇಂಡಿಯಾ ಅಥವಾ 11 ಪ್ರಾಂತ್ಯಗಳಿದಾವಲ್ಲ ಅದಕ್ಕೆ ಮಾತ್ರ ಇದು ಸಂಬಂಧಪಟ್ಟಿರೋದು. 93 ಜನ ನಾಮಕರಣಗೊಳ್ತಾ ಇದ್ರಲ್ಲ ಅದಕ್ಕೆ ಇದು ಸಂಬಂಧಪಡಲ್ಲ. 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಸದಸ್ಯ ಭಾರತದ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗ್ಬೇಕನ್ನುವಂಥದ್ದು ನಿಯಮ ಇದ್ದು. 5ನೇ ಪ್ರಶ್ನೆ, ಪ್ರಾಂತ್ಯಗಳ ಸ್ಥಾನಗಳನ್ನ ಯಾವ ಸಮುದಾಯಗಳ ನಡುವೆ ಹಂಚಲಾಯಿತು ಅಂತೇಳಿ. ಹಿಂದೂ, ಮುಸ್ಲಿಂ,
ಹಿಂದೂ ಮುಸ್ಲಿಂ ಸಿಖ್ ಅಂತಿದೆ. ಮೂರನೇದು ಮುಸ್ಲಿಂ ಸಿಖ್ ಸಾಮಾನ್ಯ ಅಂತಿದೆ. ನಾಲ್ಕನೇದು ಮುಸ್ಲಿಂ ಸಿಖ್ ಸಾಮಾನ್ಯ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ ಅಂದ್ರೆ ಮುಸ್ಲಿಂ ಸಿಖ್ ಸಾಮಾನ್ಯ ಅಂದ್ರೆ ಇತರರು ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರಾಂತ್ಯಗಳಿಂದ ಸದಸ್ಯರನ್ನ ಆಯ್ಕೆ ಮಾಡಿದ ಮತದಾನ ಪದ್ಧತಿ ಯಾವುದಂತ? ನೇರ ಮತದಾನ ಪದ್ಧತಿ, ನಾಮಕರಣ ಪದ್ಧತಿ, ಏಕ ವರ್ಗಾವಣಾ ಮತದಾನ ಪದ್ಧತಿ, ಯಾವುದ ವಿಧಾನವನ್ನು ಬಳಸಲಿಲ್ಲ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಏಕ ವರ್ಗಾವಣಾ ಪದ್ಧತಿ. ಅಂದ್ರೆ ಪರೋಕ್ಷ ಮತದಾನದ ಮೂಲಕ ಪ್ರಮಾಣಗಣ ಪ್ರಾತಿನಿಧ್ಯ ಮತ್ತು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ವಿಧಾನದ ಮೂಲಕ ಪ್ರಾಂತ್ಯಗಳಿಂದ ಅಂದ್ರೆ 296 ಜನರನ್ನ ಆಯ್ಕೆ ಮಾಡಿದ್ದರು. ಏಳನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಸ್ವರೂಪ ಯಾವುದಂತೇಳಿ. ಸಂಪೂರ್ಣ ಆಯ್ಕೆಯಾದ, ಎರಡನೇದು ಸಂಪೂರ್ಣ ನಾಮನಿರ್ದೇಶಿತ, ಮೂರನೇದು ಭಾಗಶಃ ಆಯ್ಕೆಯಾದ, ಭಾಗಶಃ ನಾಮನಿರ್ದೇಶಿತ, ನಾಲ್ಕನೇದು ರಾಜಕೀಯ ಪಕ್ಷಗಳಿಂದ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಭಾಗಶಃ ಆಯ್ಕೆಯಾದ, ಭಾಗಶಃ ನಾಮನಿರ್ದೇಶಿತ. ಅಂದ್ರೆ 389 ಸ್ಥಾನಗಳಲ್ಲಿ ಭಾರತದ ಸಂವಿಧಾನ ರಚನೆ ಸಭೆ ಸದಸ್ಯರಲ್ಲಿ 296 ಜನ ಆಯ್ಕೆ ಆದರೆ 93 ಜನ ನಾಮಕರಣಗೊಂಡಿದ್ದರು. ಎಂಟನೇ ಪ್ರಶ್ನೆ, ಸ್ವತಂತ್ರದ ನಂತರ ಭಾರತದ ಸಂವಿಧಾನ ರಚನೆ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ. ಸ್ವತಂತ್ರ ಪೂರ್ವ ಅಂತಂದ್ರೆ 389 ಅನ್ನುವಂಥದ್ದು ಗೊತ್ತಾಗಿದೆ. ಇದು ಸ್ವತಂತ್ರದ ನಂತರ ಎಷ್ಟು ಅಂತಂದ್ರೆ 299 ಜನ. ಇಲ್ಲಿ ಪ್ರಾಂತ್ಯಗಳಿಂದ ಎಷ್ಟು ಮುಂಚೆ ಅಂತಂದ್ರೆ 296 ಸ್ವತಂತ್ರ ಪೂರ್ವದಲ್ಲಿ. ಸ್ವತಂತ್ರದ ನಂತರ ಎಷ್ಟು ಅಂತಂದ್ರೆ 229. ಅದೇ ದೇಶೀಯ ಸಂಸ್ಥಾನಗಳಿಂದ ಎಷ್ಟು ಸ್ವತಂತ್ರ ಪೂರ್ವ ಅಂತಂದ್ರೆ 93 ಜನ. ಅದೇ ಸ್ವತಂತ್ರದ ನಂತರ ಅಂದ್ರೆ 70 ಜನ. ಈಗ ಸ್ವತಂತ್ರ ಪೂರ್ವದಲ್ಲಿ 389 ಸದಸ್ಯರು ಇದ್ದದ್ದು, ಸ್ವಾತಂತ್ರ್ಯದ ನಂತರ 299 ಆಯಿತು. ಅಂದ್ರೆ 299 ಹೇಗೆ ಆಯ್ಕೆ ಆಗಿದ್ರು ಅನ್ನುವಂಥದ್ದನ್ನು ನೋಡೋದಾದ್ರೆ 299 ಜನ ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗಿದ್ರು, 70 ಜನ ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಿದ್ದರು ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು. ಭಾರತದ ಸಂವಿಧಾನದಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತೇಳಿ. 15 ಇದೆ, 7 ಇದೆ, 4 ಇದೆ, 93 ಜನ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 15. ಮೊದಲನೇ ದಿನ ಅಂದ್ರೆ 1946 ಡಿಸೆಂಬರ್ 9ರಂದು ಮೊದಲೇ ಸಭೆ ನಡೆದಾಗ ಎಷ್ಟು ಜನ ಭಾಗವಹಿಸಿದ್ದರು ಮಹಿಳೆಯರು ಅಂತಂದ್ರೆ 9 ಜನ. ಆದ್ರೆ ಒಟ್ಟು ಸದಸ್ಯರು ಎಷ್ಟು ಅಂತದ್ರಲ್ಲಿ 389ರಲ್ಲಿ 211 ಜನ ಭಾಗವಹಿಸಿದ್ರು. ಆ 211ರಲ್ಲಿ 9 ಜನ ಮಹಿಳೆಯರು ಭಾಗವಹಿಸಿದ್ದರು. ಇದು 10ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನೆ ಸಭೆಯಲ್ಲಿದ್ದ 9ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನೆ ಸಭೆಯಲ್ಲಿದ್ದ ಮಹಿಳೆಯರು ಯಾರ್ಯಾರು ಅಂತಂದ್ರೆ ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ಎಸ್ ಹಂಸಾ ಮೆಹ್ತಾ, ಕಮಲ್ ಚೌಧರಿ, ದ್ರಾಕ್ಷಾಯಣಿ ವೇಲ್ ನಾಯ್ಡು, ಅಮ್ಮು ಸ್ವಾಮಿನಾಥನ್, ರಾಜಕುಮಾರಿ ಅಮೃತ್ ಕೌರ್, ಮಾಲತಿ ಚೌಧರಿ, ಬೇಗಂ ಐಜಾಜ್ ರಸುಲ್ಲಾ, ಅನ್ನಿ ಮಸ್ಕರೇನ್, ರೇಣುಕಾ ರಾಯ್, ಲೀಲಾ ರಾಯ್, ಪೂರ್ಣಿಮಾ ಬ್ಯಾನರ್ಜಿ, ದುರ್ಗಾಬಾಯಿ ದೇಶ್ಮುಖ್, ಸುಚಿತ್ರ ಕೃಪಾಲಾನಿ ಅಂತೇಳಿ. ಸಂವಿಧಾನ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆ ಅಂದ್ರೆ ಅದು ಬೇಗಂ ಐಜಾಜ್ ರಸೂಲ್ ಅಂತೇಳಿ. ಭಾರತದ ಸಂವಿಧಾನದಲ್ಲಿ ಇದ್ದಂತ ಮಹಿಳೆಯರು ಎಷ್ಟು ಅಂತಂದ್ರೆ 15. ಕೊನೆಯ ಪ್ರಶ್ನೆ, ಭಾರತದ ಸಂವಿಧಾನ ರಚನೆ ಸಭೆಯ ಸದಸ್ಯರುಗಳು ಅಂತೇಳಿ. ಇಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು, ಪ್ರಜೆಗಳಿಂದ ನೇರವಾಗಿ ಚುನಾಯಿತರಾಗಿದ್ದರು, ಸರ್ಕಾರದಿಂದ ನಾಮಕರಣಗೊಂಡಿದ್ದರು, ಬ್ರಿಟಿಷ್ ಸಂಸತ್ತಿನಿಂದ ನಾಮಾಂಕಿತಗೊಂಡಿದ್ದರು. ಈ 4 ವಾಕ್ಯದಲ್ಲಿ ಸರಿಯಾದ ವಾಕ್ಯ ಯಾವುದನ್ನುವಂಥದ್ದನ್ನು ನೋಡ್ಬೇಕು. ಅಂದ್ರೆ ಪ್ರಜೆಗಳಿಂದ ನೇರವಾಗಿ ಆಯ್ಕೆಗೊಂಡಿರಲಿಲ್ಲ ಭಾರತದ ಸಂವಿಧಾನ ರಚನಾ ಸಭೆ ಸದಸ್ಯರು, ಸರ್ಕಾರದಿಂದನೂ ನಾಮಕರಣಗೊಂಡಿರಲಿಲ್ಲ, ಬ್ರಿಟಿಷ್ ಸಂಸತ್ತಿನಿಂದನೂ ನಾಮಾಂಕಿತಗೊಂಡಿರಲಿಲ್ಲ. ಸರಿಯಾದ ಉತ್ತರ ಏನಂತಂದ್ರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಅನ್ನುವಂಥದ್ದು ಸರಿ. ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ 389 ಸದಸ್ಯರಿದ್ದದ್ದು, 296 ಜನ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು, ಅದು ಪರೋಕ್ಷ ಚುನಾವಣೆ ಮುಖಾಂತರ. ಸ್ವಾತಂತ್ರ್ಯದ ನಂತರ 299 ಸದಸ್ಯರಲ್ಲಿ 229 ಜನ ಅದು ಚುನಾಯಿತರಾಗಿದ್ದರು, ಅದು ಪರೋಕ್ಷ ಚುನಾವಣೆಯ ಮುಖಾಂತರ. ಈ 10 ಪ್ರಶ್ನೆಗಳು ಖಂಡಿತ ನಿಮ್ಮ ಮುಂಬರುವ ಪರೀಕ್ಷೆಗಳಲ್ಲಿ ಸಹಾಯ ಆಗ್ತಾವಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.